ಲರ್ನಿಂಗ್ ಅಲ್ಲಿ ಥಿಯೇಟರ್ ಮಹತ್ವವಾದ ಪಾತ್ರ ವಹಿಸುತ್ತೆ. ಎಸ್ಪೆಷಲಿ ಥಿಯೇಟರ್ ಇನ್ ಎಜುಕೇಶನ್ ಅನ್ನೋ ಒಂದು ಕೋರ್ಸನ್ನು ನಾನು ಮಾಡಿದ್ದೀನಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರು ಚಾಪ್ಟರಲ್ಲಿ. ಸೊ ನಾವು ಎಲ್ಲೆಲ್ಲಿ ಶಾಲೆಗಳಲ್ಲಿ ಭೇಟಿ ನೀಡ್ತೀವಿ, ಎಲ್ಲೆಲ್ಲಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದೀವಿ, ಅಲ್ಲೆಲ್ಲವೂ ಕೂಡ ಥಿಯೇಟರ್ ಎಜುಕೇಷನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಉದಾಹರಣೆಗೆ ಈಗ ನಾವೊಂದು ಇಲ್ಲಿ ವಿಶೇಷವಾದ ಸರ್ಕಾರಿ ಶಾಲೆಗಳಲ್ಲಿದ್ದೇವೆ. ಇಲ್ಲೊಂದು ಥರ್ಸ್ಟಿ ಕ್ರವ್ ಅನ್ನುವಂಥ ಒಂದು ಪಠ್ಯದಲ್ಲಿರ್ತಕ್ಕಂತಹ ವಿಷಯವನ್ನು ಹೇಗೆ ಮಕ್ಕಳು ನಾಟಕ ಮಾಡಿ ಅಭಿನಯಿಸ್ತಾ ಇರ್ತಾವೆ ನೋಡ್ಬೋದಾಗಿದೆ. ಸೊ ಇವರು ನೆರೇಟರು, ನಮ್ಮ ಸ್ಟೂಡೆಂಟು ಈ ಸ್ಟೋರಿನ ನೆರೇಟ್ ಮಾಡ್ತಾರೆ. ಪಾತ್ರಧಾರಿಗಳು ಸಿದ್ಧವಾಗಿದ್ದಾವೆ. ಲೆಟ್ಸ್ ಪ್ಲೇ. The thirsty crow. One day the crow was feeling very thirsty. He looked for water here and there. After a long time, he saw a pot of water, but there was very little water in it. He thought of a plan. He picked up some stones and dropped them into the pot. One by one, the water came up. The crow drank the water and flew away, feeling very happy. Where there is a way, This is the way. where there is a will, This is the way. there is a Way. Okay, thank you. This is the good. Fast, 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 fast. One slow. See my fingers. Slow. Fast. Slow. Good. Slow. Very good. Fast. Fast, fast, fast. Slow. 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 See the fingers. Fingers. Yes. Very good. Okay, stop. So students, now ಈಗ ನಾವು ಓರೆಗಾಮಿ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ. ಓರೆಗಾಮಿ ಅನ್ನೋದು ಜಪಾನ್ ಪದ. ಓರೆ ಅಂದರೆ ಕಾಗದ, ಗಾಮಿ ಅಂದರೆ ಮಡಚೋದು ಅಂತ. ಕಾಗದನ ಮಡಚೋದು ಕಲೆ. ಇದು ಲೋ ಕಾಸ್ಟ್ ಮಟೀರಿಯಲ್. ಅಂದರೆ ಇದಕ್ಕೆ ದುಡ್ಡು ಕೊಟ್ಟಿದ್ದೀವಾ? ಹೇಳಿ, ದುಡ್ಡು ಕೊಟ್ಟಿದ್ದೀವಿ ಇದಕ್ಕೆ? ಸೊ ನಮ್ಮ ಶಾಲೆಯಲ್ಲಿ ಸಿಗೋ ನ್ಯೂಸ್ ಪೇಪರ್ನ ಬಳಸಿ ಈಗ ನಿಮ್ಗೊಂದಷ್ಟು ಕಲಿಕಾ ಸಾಮಗ್ರಿನ ಮಾಡಿಸ್ತೀನಿ. ನಿಮಗೆ ಪಾಠಕ್ಕೆ ಯೂಸ್ ಆಗುವಂಥ ಕೆಲವು ಸಾಮಗ್ರಿನ ಮಾಡಿಸ್ತೀನಿ. ಓಕೆ, ಇಟ್ಕೊಳ್ಳಿ ಪೇಪರ್. ನೆಕ್ಸ್ಟ್ ಈಗ ಇಟ್ಕೊಳ್ಳಿ. ಓಕೆ, ಈ ಕಡೆ ಮಡ್ಚಿ ಹಿಂಗೆ. ಓಕೆನಾ? ನೆಕ್ಸ್ಟ್ ಈ ಕಡೆ ಮಡ್ಚಿ. ಓಕೆನಾ? ನೆಕ್ಸ್ಟ್ ಈ ಮಧ್ಯ ತಗೊಳ್ಳಿ, ಮಧ್ಯಕ್ಕೆ ಮಡ್ಚ್ಕೊಳ್ಳಿ, ಮಡ್ಚಿ ಹಿಂಗೆ. ಓಕೆನಾ? ನೆಕ್ಸ್ಟ್ ಈ ಥರ ಮಡ್ಚಿ. ಓಕೆನಾ? ನೆಕ್ಸ್ಟು ಅದಾದಮೇಲೆ ಎಲ್ಲರದ್ದು ಆಯ್ತು. ಇಷ್ಟು ಗೆಟ್ ರೆಡಿ ತೋರಿಸಿ ಎಲ್ಲ ಅಲ್ಲಿಂದ. ಓಕೆ, ನೆಕ್ಸ್ಟ್ ಉಲ್ಟಾ ಹಿಂಗಿಡಿ. ಇಟ್ರಾ? ಇಟ್ಟ. ನೆಕ್ಸ್ಟ್ ಇದು ನೋಡಿ, ಇದರ ಮಧ್ಯೆ ಇದು ಹಿಂಗೆ ಮಡ್ಚಿ. ಓಕೆನಾ? ರೆಡಿ? ಕ್ಲೀನಾಗಿ ಮಡ್ಚ್ಬೇಕು ಮಕ್ಕಳೇ, ನೀಟಾಗಿ ಮಡ್ಚಿ. ನೆಕ್ಸ್ಟ್ ಈ ಕಡೆ ಮಡ್ಚಿ ಹಿಂಗೆ. ಓಕೆನಾ? ಓಕೆ, ಅದಾದ್ಮೇಲೆ ಇದನ್ನ ನೋಡಿ ಮಕ್ಕಳೇ, ಹಿಂಗೆ ಇಟ್ಕೊಂಡು ಹಿಂಗೆ ಮಡ್ಚಿ. ಎಲ್ಲ ಇಟ್ಕೊಂಡು ಹಿಂಗೆ ಮುಂದೆ ಇಟ್ಕೊಳ್ಳಿ. ಓಕೆ, ಇಟ್ಕೊಂಡ್ರಲ್ಲ? ಓಕೆ, ಇಟ್ಕೊಂಡ್ರಲ್ಲ? ಹಾಕೊಳ್ಳಿ ಹಿಂಗೆ, ಹಾಕೊಳ್ಳಿ ಎಲ್ಲ. ಇಲ್ಲ, ನಾನು ಹಿಂಗೆ ಹಾಕೊಂಡು ಹಿಂಗೆ ಮುಂದೆ ಹಾಕೊಳ್ಳೋ, ಮುಂದೆ ಹಿಂಗೆ. ಗುಡ್, ಹಾಕೊಳ್ಳಪ್ಪ. ಅವಳದು ಹಾಗಲ್ಬಿಟ್ಟು ಆಮೇಲೆ ಹಾಕೊಂಡ್ಬಿಡಮ್ಮ. ರೆಡಿ? ಓಕೆ, ಹಿಂಗಿಟ್ಕೊಂಡ್ರೆ ಯಾರ್ ಕ್ಯಾಪ್ ಇದು? ಇದು ಯಾರ್ ಕ್ಯಾಪ್ ಇದು? ರಾಜ ಅಲ್ವಾ? ಇದು ಯುರೋಪ್ ಕಿಂಗ್ಸ್ ಎಲ್ಲ ಇದೇ ತರ ಟೋಪಿ ಆಗ್ತಾ ಇದೆ. ಯುರೋಪಿಯನ್ ಕಿಂಗ್ಸ್ ಟೋಪಿ. ಯಾವ ಟೋಪಿ ಇದು? ಯುರೋಪ್ ಕಿಂಗ್. ಹೇಳ, ಎದುರು ಹೇಳೋ ಜೊತೆ ಯುರೋಪ್ ಕಿಂಗ್ ಅಂತ ಹೇಳ. ಐ ಆಮ್ ಯುರೋಪ್ ಕಿಂಗ್ ಅಂತ ಹೇಳ. ಹೇಳ, ಐ ಆಮ್ ದಿ ಕಿಂಗ್. ಹೇಳ, ನಾನು ರಾಜ. ಹೇಳು, ನಾನು ರಾಣಿ. ವೆರಿ ಗುಡ್. ಹೇಳಮ್ಮ, ನಾನು ರಾಣಿ. ನೀನು ಮಹಾರಾಣಿ. ಹೇಳ. ಓಕೆ, ಈ ತರ ಇದ್ರೆ ರಾಜರು ತಪ್ಪಿಲ್ವಾ? ಈಗ ತೆಗೆದು ಹಿಂಗಿಟ್ಕೊಳ್ಳಿ. ಹಿಂಗಿಟ್ಕೊಂಡ್ರೆ ಯಾರ ಕ್ಯಾಪ್? ಯಾರು ಹೇಳ್ತಾರೆ? ಇದು ಯಾರ ಕ್ಯಾಪು? ಹೇಳಿ, ನೆಹರು ಕ್ಯಾಪ್ ಅಲ್ಲ ಇದು. ಈ ಹೋಟ್ಲಲ್ಲಿ ಸರ್ವ್ ಮಾಡ್ತಾರೆ ಗೊತ್ತಾ? ಸರ್ವರ್ಸ್ ಕ್ಯಾಪಿ, ಸಪ್ಲೈಯರ್ಸ್ ಕ್ಯಾಪಿ. ನೀನು ಎದುರು
ಏನ್ ಬೇಕು ನಿಮ್ಗೆ ಏನ್ ಬೇಕು ಅಂತ ಕೇಳ್ಕೊಂಬಲ್ಲ ಕೇಳ 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 ಇಡ್ಲಿ ಇಡ್ಲಿ ಹಾ ಏನಿದೆ ಅಂತ ನೀ ಏನಿದೆ ಅಂತ ಕೇಳಮ್ಮ ಹೇಳೋ ಇಲ್ಲಿ ದೋಸೆ ವಡ ಹಾ ವಡ ನಮ್ಗೆ ಮಸಾಲ ದೋಸೆ ಬೇಕು ಓಕೆ ಇದು ಯಾವ ಟೋಪಿ ಸರ್ವರ್ ಕ್ಯಾಪ್ ಹೇಳಪ್ಪ ಹಾಕೋ ಸಂಧ್ಯಾ ಯಾವ ಕ್ಯಾಪ್ ಇದು ಓಕೆ ತೆಗಿರಿಯಲ್ಲ ಈಗ ಇನ್ನೊಂದು ಕ್ಯಾಪ್ ಮಾಡ್ಬೋದು ಇದೆಯಲ್ಲ ಮಕ್ಕಳೇ ನೋಡಿ ಇದು ಮುಂದ್ಗಡೆ ಇದೆಯಲ್ಲ ಇದು ಕರೆಕ್ಟ್ ಆಗಿ ಈ ಕಡೆ ಇದು ಈ ಕಡೆ ಇದ್ದು ಆಮೇಲೆ ಈ ಕಡೆ ಅಲ್ಲ ಈ ಕಡೆ ನೋಡಿ ಆಯ್ತಾ ಈ ಕಡೆ ತೆಗಿ ಈ ಕಡೆ ಗುಡ್ ಈ ಕಡೆ ಇದು ಕರೆಕ್ಟ್ ಆಗಿ ತೆಗೆದಿ ನೋಡಿ ನಿಧಾನಕ್ಕೆ ಪಡಿಸಿದ್ರು ಒಳಗಡೆ ಹಾಕೋದ್ರಾ ಇನ್ನು ಬಡ್ಸಮ್ಮ ಪಾಪ ಬರೋದು ಇಲ್ಲಿ ಇಲ್ಲ ಆಮೇಲೆ ಹೇಳ್ಕೊಡ್ತೀನಿ ನಮ್ಗೆ ಸ್ವಲ್ಪ ಹೇಳ್ಕೊಡ್ತೀನಿ ಆ ಕಡೆ ಎಲ್ಲ ಈಗ ಈಗ ತಕ್ಷಣ ಹೇಳ್ಬೇಕು ನೀವು ಯಾರು ಟೋಪಿ ಇದು ಯಾರ ಟೊಪ್ಪಿಂದ ನೆಹರೂಜಿ ಆಮೇಲೆ ಅಷ್ಟೇನಾ ನೆಹರು ಅಷ್ಟೇ ಇನ್ಯಾರ ಟೊಪ್ ಇದು ಇನ್ಯಾರು ಫೇಮಸ್ ಮಾಡಿದ್ರಿ ಟೊಪ್ಪಿನ ಗಾಂಧಿ ಗಾಂಧೀಜಿ ಯಾರು ಯಾರಮ್ಮ ಸಂಧ್ಯಾ ನಮ್ಮ ದೇಶದ ಪಿತಾಮಹ ಏನ್ ಮಾಡಿದ್ರು ಸಹಾಯ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಹಾ ಸತ್ಯಾಗ್ರಹ ಚಳವಳಿಯನ್ನು ಕೂಡ ಮಾಡಿದ್ರು ವೆರಿ ಗುಡ್ ಇನ್ನೇನು ಹೇಳ್ತಾರೆ ಗಾಂಧಿ ಬಗ್ಗೆ ಇನ್ನೇನು ಹೇಳ್ತಾರೆ ಗಾಂಧಿ ಇನ್ನೊಂದು ವಿಶೇಷ ಇನ್ನೊಂದು ಸತ್ಯಾಗ್ರಹ ಮಾಡಿದವರು ಎಂತ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಸೊ ಹಿಂಗಿದ್ರೆ ಗಾಂಧಿ ಟೋಪಿ ಈಗ ತೆಗಿರಿ ಈಗ ಹಿಂಗ ಹಾಕಳಿ ಹಿಂದೆ ಇದು ಯಾರ ಕ್ಯಾಪು ಯಾರ ಕ್ಯಾಪು ಹೇಳಿ ನೀನ್ ಹೇಳಮ್ಮ ಯಾರ ಕ್ಯಾಪು ಯಾರ ಕ್ಯಾಪು ಆ ಕಡೆ ಕೂತ್ಕೊಳ್ಳಿ ಏನ್ ಕ್ಯಾಪ್ ಇದು ನರ್ಸ್ ಕ್ಯಾಪ್ ವೆರಿ ಗುಡ್ ನರ್ಸ್ ಎಲ್ಲಿರ್ತಾರೆ ನರ್ಸ್ ಅವ್ರು ಏನ್ ಕೆಲಸ ಮಾಡ್ತಾರೆ ನೋಡಿ ಈ ಮಕ್ಕಳೇ ನಾವು ಒಂದು ನ್ಯೂಸ್ ಪೇಪರ್ಗೆ ದುಡ್ಡು ಕೊಟ್ವಾ ಶಾಲೆಯಲ್ಲಿ ಇದ್ದಿದ್ದು ನೋ ಕಾಸ್ಟ್ ಮಟೀರಿಯಲ್ ಇವೆಲ್ಲ ಓಕೆ ಎಲ್ಲ ಹಾಕೊಳ್ಳಿ ಹೋಲಿ ನಿಮ್ಗೆ ಯಾವ ಟೋಪಿ ಬೇಕೋ ಆ ಟೋಪಿ ಇದೇ ತೆಗೆದು ಹಾಕೊಳ್ಳಿ ರಾಜ ರಾಜಾದಿ ರಾಜ ಓಕೆ ಸಾಕು ಏನಪ್ಪ ಓಕೆ ಓಕೆ ಸಾಕು ವಿಜಯಲಕ್ಷ್ಮಿ ಭಾಷಾ ಕೌಶಲ್ಯದಲ್ಲಿ 4 ಮುಖ್ಯವಾದ ಕೌಶಲ್ಯಗಳು ಬರ್ತವೆ ಅದು ಓದುವುದು ಬರೆಯುವುದು ಆಲಿಸುವುದು ಹಾಗೆಯೇ ಮಾತನಾಡುವುದು ಅದರಲ್ಲಿ ಭಾಳ ಮುಖ್ಯವಾಗಿ ಇವತ್ತು ನಾವು ಜಾಯ್ಫುಲ್ ಲರ್ನಿಂಗ್ ನಲಿಯುತ್ತಾ ಕಲಿಯೋದ್ರಲ್ಲಿ ಹೇಗೆ ಶಾಲಾ ತರಗತಿಯನ್ನು ಒಂದು ಸನ್ನಿವೇಶವನ್ನು ಕಟ್ಟಿಕೊಡ್ಬೋದು ಅನ್ನೋದಕ್ಕೆ ನಾವಿಲ್ಲಿದ್ದೇವೆ ಸೊ ಸರ್ಕಾರಿ ಶಾಲೆಗಳಲ್ಲಿ ಇಂಥ ಹಲವಾರು ಪ್ರಯೋಗಗಳಾಗಿದ್ದಾವೆ ಸೊ ಭಾಳ ಮುಖ್ಯವಾಗಿ ಇವತ್ತು ಪಾಠದ ಹೆಸರು ನಮ್ಮ ಮಾತು ಕೇಳಿ ಅಂತೇಳಿ ಹೇಗೆ ಜೀವಿಗಳೆಲ್ಲ ಮನುಷ್ಯ ಮಾತ್ರ ಅಷ್ಟೇ ಅಲ್ಲ ಎಲ್ಲ ಜೀವಿಗಳು ಬದುಕಕ್ಕೆ ಹಕ್ಕಿದೆ ಅದರಲ್ಲಿ ಮುಖ್ಯವಾಗಿ ಮನುಷ್ಯ ತನ್ನ ಸ್ವಾರ್ಥವನ್ನು ಮೀರಿದ್ರೆ ಮಾತ್ರ ಎಲ್ಲ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇವಾಗ ಒಂದು ವಿಶೇಷವಾದ ಸನ್ನಿವೇಶವನ್ನು ನಾವು ಕಟ್ಕೊಡ್ತಾ ಇದ್ದೀವಿ ನಮ್ಮ ಮಕ್ಕಳೆಲ್ಲರೂ ಕೂಡ ತಾವು ಗಮನಿಸ್ಬೋದಾಗಿದೆ ಎಲ್ಲ ಪಾತ್ರಧಾರಿಗಳು ಸೊ ಸಿದ್ಧರಾಗಿ ನಿಂತಿದ್ದಾರೆ ಈ ಸನ್ನಿವೇಶಕ್ಕೆ ಸೊ ಈಗ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಂದರೆ ನಮ್ಮ ಮಾತು ಕೇಳಿ ಇದರಲ್ಲಿ ಪಾತ್ರಗಳು ಆರಂಭವಾಗ್ತಾ ಇದ್ದಾವೆ ಆನೆಯ ಮೂಲಕ ಪಾತ್ರ ಆರಂಭ ಆಗ್ತಾ ಇದೆ ಆನೆ ನಿಮಗೆ ಆಗುತ್ತಿರುವ ತೊಂದರೆಗಳನ್ನು ಫಲಕದಲ್ಲಿ ಬರೆದುಕೊಂಡು ಬನ್ನಿ. ಆಯ್ತು ಆಯ್ತು ಹೇಳಿ ಎಲ್ಲ ಆಯ್ತು ಆಯ್ತು. ಆನೆ ಕಾಡಿನ ಅಧಿಪತಿ, ಆನೆ ಕಾಡಿನ ಅಧಿಪತಿ. ಆನೆ ಒಂದು ಸಲಹೆಯನ್ನ ಕೊಡ್ತು ನಮ್ಮ ಮಾತು ಕೇಳಿ ಪಾಠದಲ್ಲಿ ಏನಂತ ಅಂದ್ರೆ ನಿಮ್ಗಾಗಿರೋ ತೊಂದರೆಗಳನ್ನೆಲ್ಲ ಫಲಕದಲ್ಲಿ ಬರ್ಕೊಂಬನ್ನಿ ಅಂತೇಳಿ. ಈಗ ಎಲ್ಲ ಜೀವಿಗಳು ಫಲಕದಲ್ಲಿ ಬರ್ಕೊಂಬಂದಿದ್ದಾರೆ. ಈಗ ಮೊದಲ ಜೀವಿ ಜಿಂಕೆ. ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲೂ ಇರಲು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ನಮ್ಮ ಮಾತು ಕೇಳಿ ಇದರಲ್ಲಿ ಮೊದಲ ಮಾತು ನಾವು ಆಲಿಸಿದೋ ಅದು ಜಿಂಕೆಯ ಮಾತು. ಈಗ ಮಂಗನ ಮಾತು ಏನಿದೆ? ನಮ್ಮ ಮಾತು ಕೇಳಲಿ. ನಮಗೂ ಶಾಂತಿ ನೆಮ್ಮದಿ ಬೇಕು. ನೋವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ. ನಮ್ಮನ್ನು ಓಡಿಸಲು ಮದ್ದುಗುಂಡುಗಳನ್ನು ಹಾರಿಸುತ್ತೀರಿ. ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ. ಮದ್ದುಗುಂಡು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ. ಈಗಷ್ಟೇ ನೀವು
ಜಿಂಕೆಯ ಮಾತನ್ನು ಕೇಳಿದ್ರ ಅದರ ನೋವನ್ನು ಹೇಳ್ತು. ನಂತರದಲ್ಲಿ ಮಂಗನ ಮಾತು ತನ್ನ ನೋವನ್ನು ಹೇಳ್ತು. ನಮ್ಮ ಮಾತು ಕೇಳಿ ಸರದಿಯಲ್ಲಿ ಈಗ ಹಸು ಅಥವಾ ಎತ್ತುವಿನ ಪಾತ್ರವನ್ನು ಕೇಳೋಣ. ನಾನು ಎತ್ತು. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ. ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ಎತ್ತಿನ ಮಾತನ್ನು ಕೇಳಿದ್ರಲ್ವಾ, ದಯೆ ಇರಬೇಕು ಪ್ರಾಣಿಗಳಲ್ಲಿ ಅಂತೇಳಿ. ಸೊ ಈ ಎಲ್ಲ ಮಾತು ಏನಾಗಿತ್ತು ಅಂದರೆ ಒಂದು ಕೌಶಲ್ಯ, ಒಂದು ಸ್ಕಿಲ್ ಇದೆ ಭಾಷೆಯಲ್ಲಿ ಮಾತನಾಡುವ ಸ್ಕಿಲ್. ಅದರಲ್ಲಿ ಸಾಮರ್ಥ್ಯ ಏನಂದರೆ ಭಿತ್ತಿಪತ್ರಗಳನ್ನು ಓದುವ ಸಾಮರ್ಥ್ಯ. ಇವತ್ತು ಎಷ್ಟು ಪುಟ್ಟಾಣಿ ಮಕ್ಕಳೆಲ್ಲರೂ ಕೂಡ ತುಂಬ ಚೆನ್ನಾಗಿ ಅವ್ರ ಪಾತ್ರಗಳನ್ನು ಬರ್ಕೊಂಡು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ. ಸೊ ಇದು ಕೂಡ ಒಂದು ಟೀಚಿಂಗ್ ಸ್ಕಿಲ್.